ಈ ಒಂದು ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಮೂಲತಃ ಈ ಒಂದು ರಚನೆಯಾಗಿರತಕ್ಕಂಥದ್ದು ಮೂಲತಃ ಎಂತಕ್ಕಂಥದ್ದು ಇದು ಮೌರ್ಯ ಸಾಮ್ರಾಟ ಅಶೋಕನಿಂದ ಸ್ಥಾಪನೆ ಆಗಿರತಕ್ಕಂಥ ಒಂದು ಶಾಸನ. ಅಶೋಕ ಎಲ್ಲಿ ಇದನ್ನು ಸ್ಥಾಪನೆ ಮಾಡಿದಂತಂದಾಗ ಕೌಶಂಬಿಯಲ್ಲಿ ಸ್ಥಾಪನೆ ಮಾಡಿತ್ತು. ಅಶೋಕ ಅಂತಕ್ಕಂಥವನು ಕೌಶಂಬಿಯಲ್ಲಿ ಶಾಸನ ಮಾಡಿ ಇದನ್ನ ಈ ಒಂದು ಬದಿಯಲ್ಲಿ ಆತ ಏನ್ ಮಾಡಿದಂದಾಗ ಶಾಸನವನ್ನು ಬರೆದ ಯಾರಂದಾಗ ಅಶೋಕ ಅಂತಕ್ಕಂಥವನು ಈ ಒಂದು ಅಲಹಾಬಾದ್ ಈ ಒಂದು ಕೌಶಂಬಿ ಶಾಸನದ ಮೇಲೆ ಯಾರು ಅಂತಂದಾಗ ಸಮುದ್ರಗುಪ್ತನ ಈ ಒಂದು ಮಂತ್ರಿ ಅಂತ ಕರಿಬಹುದು, ವಿದ್ವಾಂಸ ಅಂತ ಕರಿಬಹುದು, ದಂಡನಾಯಕ ಅಂತ ಕರಿಬಹುದು. ಯಾರು ಅಂತಂದಾಗ ಹರಿಶೇಣ ಅಂತಕ್ಕಂಥವನು ಇದರ ಹಿಂಬದಿಯಲ್ಲಿ ಒಂದು ಬದಿಯಲ್ಲಿ ಯಾರು ಬರೆದಾರೆ ಅಂತಂದ್ರೆ ಎಕ್ಸಾಂಪಲ್ ಹೆಂಗಂತಂದ್ರೆ ಇದರಲ್ಲಿ ಒಂದು ಬದಿಯಲ್ಲಿ ಯಾರು ಬರೆದರೆ ಅಶೋಕ ಬರೆದರೆ, ಇದರ ಹಿಂಬದಿಯಲ್ಲಿ ಯಾರು ಬರೆದಾರೆ ಅಂತಂದ್ರೆ ಸಮುದ್ರಗುಪ್ತನ ಮಂತ್ರಿ ಹರಿಶೇಣ ಏನಂತಂದಾಗ ಈ ಒಂದು ಕೃತಿಯ ಒಂದು ಶಾಸನ ಬರೆದರೆ. ಈ ಹರಿಶೇಣ ಅಂತಕ್ಕಂಥವ್ನು ಯಾವಾಗರಲ್ಲಿ ಬರೆದಾರೆ ಅಂತಂದಾಗ ಸಂಸ್ಕೃತದಲ್ಲಿ ಈ ಒಂದು ಶಾಸನವನ್ನ ಬರೆದಾನ. ಈ ಒಂದು ಮಂತ್ರಿ ಅಂತಕ್ಕಂಥವನ್ನ ಸಂಸ್ಕೃತದ ಮಹಾವಿದ್ವಾಂಸ ಅಂತ ಕರಿತೀವಿ ನಾವು. ಮಹಾವಿದ್ವಾಂಸ ಯಾಕೆ ಮಹಾವಿದ್ವಾಂಸ ಅಂತ ಕರೆಯುವ ಅಂತಂದ್ರೆ ಈ ಒಂದು ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು ಇದು ಮುಖ್ಯವಾಗಿ ಸಂಸ್ಕೃತದಲ್ಲಿ ಹೆಂಗಿದಂದಾಗ 33 ಸಾಲುಗಳ ಚಂಪು ಶೈಲಿ ಅಂತಂದ್ರೆ ಗದ್ಯ ಮತ್ತು ಪದ್ಯ ಮಿಶ್ರಣ. ಚಂಪು ಶೈಲಿಯಲ್ಲಿ 33 ಸಾಲುಗಳ ಒಂದೇ ಒಂದು ಬೃಹತ್ ವಾಕ್ಯ ಇದೆ. ಏನೆಂದಾಗ ಬೃಹತ್ ವಾಕ್ಯ ಇದೆ. ಈ ಒಂದೇ ಒಂದು ಬೃಹತ್ ವಾಕ್ಯ ಇರೋ ಸಲುವಾಗಿನೇ ಇದನ್ನೇನು ಕರೆದಾಗ ಒಂದು ಶ್ರೇಷ್ಠವಾಗಿರತಕ್ಕಂಥ ಶಾಸನ. ಅಂದ್ರೆ 33 ಸಾಲುಗಳ ಒಂದೇ ಒಂದು ವಾಕ್ಯ ಬರೀಬೇಕು ಅಂತಂದ್ರೆ ಅವನು ಸಂಸ್ಕೃತದಲ್ಲಿ ವಿಶೇಷವಾಗಿರತಕ್ಕಂತಹ ಪರಿಣಿತಿಯನ್ನು ಪಡೆದಿರ್ತಾನೆ. ಈ ರೀತಿಯಾಗಿ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು ಮೂಲತಃ ಯಾರಿಗಂದಾಗ ಅಶೋಕನ ಸ್ಥಾಪನೆ ಆಗುತ್ತೆ. ಅದರ ಹಿಂಬದಿಯಲ್ಲಿ ಸಮುದ್ರಗುಪ್ತನ ಮಂತ್ರಿ ಹರಿಶೇಣ ಅಂತಕ್ಕಂಥವನು 33 ಸಾಲುಗಳ ಒಂದೇ ಒಂದು ಚಂಪು ಶೈಲಿಯ ಬೃಹತ್ ವಾಕ್ಯವನ್ನು ಬರೆದಿದ್ದಾನೆ. ಇವತ್ತು ಇದು ಯಾರ ಬಗ್ಗೆ ಮಾಹಿತಿ ಕೊಡುತ್ತೆ ಅಂತಂದ್ರೆ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಸಮುದ್ರಗುಪ್ತನ ಏನಂದಾಗ ದಿಗ್ವಿಜಯಗಳ ಬಗ್ಗೆ ನಮಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಈ ಒಂದು ಕೌಶಲ್ಯಲ್ಲಿರ್ತಕ್ಕಂಥ ಶಾಸನವನ್ನ ಅಲಹಾಬಾದ್ಗೆ ಯಾರು ವರ್ಗ ಮಾಡಿದರು ಅಂತಂದ್ರೆ ಈ ಒಂದು ದೆಹಲಿ ಸುಲ್ತಾನರ ತಗ್ಲಕ್ ವಂಶದ ಒಬ್ಬ ವ್ಯಕ್ತಿ ಯಾರು ಅಂತಂದಾಗ ಫಿರೋಜ್ ಶಾ ತಗ್ಲಕ್ ಅಂತಕ್ಕಂಥವ್ರು. ಯಾರು ಅಂತಂದಾಗ ಫಿರೋಜ್ ಶಾ ತಗ್ಲಕ್ ಅಂತಕ್ಕಂಥವನು ಈತ ಏನ್ ಮಾಡ್ತಾನೆ ಅಂದಾಗ ಕೌಶಂಬಿಯಿಂದ ಇದನ್ನ ಅಲಹಾಬಾದ್ಗೆ ಏನ್ ಮಾಡ್ತಾನೆ ಅಂತಂದಾಗ ಒಂದು 48 ಚಕ್ರಗಳ ವಾಹನಗಳ ಮೂಲಕ ಇದನ್ನ ಕೌಶಂಬಿಗಿರತಕ್ಕಂಥ ಶಾಸನವನ್ನ ಅಲಹಾಬಾದ್ಗೆ ತಂದು ಸಂರಕ್ಷಣೆ ಮಾಡಿದ್ದಾನೆ. ಪ್ರಸ್ತುತದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತಂದಾಗ ಅಲಹಾಬಾದ್ನಲ್ಲಿ ಕಂಡು ಬರುತ್ತೆ. ಹಂಗಾಗಿ ಈ ಶಾಸನವನ್ನ ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರೀತಾರೆ. ಆಯ್ತಾ? ಇದು ಅಲಹಾಬಾದ್ ಸ್ತಂಭ ಶಾಸನಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಅದೇ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಶಾಸನ ಬರುತ್ತೆ ಯಾವಂದಾಗ ಮೆಹರೌಲಿ ಶಾಸನ ಅಂತಕ್ಕಂಥದ್ದು. ಈ ಮೆಹರೌಲಿ ಶಾಸನ ಅಂತಕ್ಕಂಥದ್ದು ಯಾರ ಬಗ್ಗೆ ತಿಳಿಸುತ್ತೆ ಅಂತಂದಾಗ ಇದು 2ನೇ ಚಂದ್ರಗುಪ್ತ. ಯಾವಂದಾಗ 2ನೇ ಚಂದ್ರಗುಪ್ತ ಅಂತಕ್ಕಂಥವನು ಈ 2ನೇ ಚಂದ್ರಗುಪ್ತ ಅಂತಕ್ಕಂಥವನು ಮುಖ್ಯವಾಗಿ ಈತನ ವೈವಾಹಿಕ ಸಂಬಂಧಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ವೈವಾಹಿಕ ಸಂಬಂಧಗಳ ಮೂಲಕ ಯಾವ ರೀತಿಯಾಗಿ ತನ್ನ ಸಾಮ್ರಾಜ್ಯವನ್ನು ಸಂರಕ್ಷಣೆ ಮಾಡಿಕೊಂಡ ಅಂತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಬಿಟಾರಿ ಸ್ತಂಭ ಶಾಸನ ಅಂತ ಬರುತ್ತೆ. ಇದು ಸ್ಕಂದಗುಪ್ತ ಮತ್ತು ಇನ್ನೊಬ್ಬ ಪುಷ್ಯಗುಪ್ತನ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಶಾಸನ ಅಂತಕ್ಕಂಥದ್ದು. ಇಷ್ಟು ಏನು ಅಂತಂದಾಗ ಈ ಒಂದು ಗುಪ್ತ